ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾನುಭವಬೋಧೆ ಸಂಧಿ 1ನೆಯ ಸಂಧಿ, ಇಲ್ಲಿ 13ನೆಯ ಸೂತ್ರ ಇವತ್ತಿನ ಆಧಾರದ ವಿಷಯ. ಹಲವಾರು ವಿಚಾರಗಳನ್ನ ಹೇಳಿದ್ರು, ಬಹಳಷ್ಟು ವಿಚಾರಗಳನ್ನ ಹೇಳಿದ್ರು. ಇವಾಗ ಜೀವಾತ್ಮ ಯಾವ ರೀತಿ ಅಲ್ಲಿ ವಿಕಾರ ಹೊಂದುತ್ತಾನ, ಯಾವ ರೀತಿ ತಾಯಿ ಗರ್ಭದಲ್ಲಿ ಬರ್ತಾನ ಅನ್ನುವಂತ ವಿಚಾರವನ್ನ, ಶರೀರ ಹೆಂಗಾಗ್ತದ, ಅದಕ್ಕ ಜನನಿ ಜನಕರ ಮೇಳನದಿಂದೆ ತನುವಿದು ಜನಿಸುವ ಜೀವ ನೊಡಗೂಡಿ ಅಂತ ಹಿಂದಿನ ಒಂದು ಸೂತ್ರ 12ನೇ ಸೂತ್ರದಲ್ಲಿ ಹೇಳಿದ್ರೆ, ಇವಾಗ 13ನೇ ಸೂತ್ರದಲ್ಲಿ ಹೇಳ್ತಾರ. ಏನ್ ಹೇಳ್ತಾರ, ಹಿಂದೆ ಇನ್ನಿನ್ನೇ ವಿಚಾರದಲ್ಲಿ ಕೂಡ ಅವ್ರು ಹೇಳಿದ್ರು. ಯಾಕಂದ್ರೆ 9 ತಿಂಗಳಾದಾಗ ತ್ರಿಕಾಲ ಜ್ಞಾನ ಆಗುವಂತದ್ದು ಮಗುವಿಗೆ ಹೊಟ್ಟೆಯಲ್ಲಿ, ತಾಯಿ ಗರ್ಭದಲ್ಲಿ. ಅಲ್ಲಿ ಯಾಕಂತಂದ್ರ ಜೀವನಿಗೆ ಹಿಂದಿಂದು, ವರ್ತಮಾನ ಕಾಲದ್ದು, ಭೂತಕಾಲದ್ದು, ಭವಿಷ್ಯತ್ ಕಾಲದ್ದು ಇವೆಲ್ಲ ವಿಷಯಗಳ ಜ್ಞಾನ ಅದಕ್ಕೆ ಆಗ್ತದೆ. ಅದರಿಂದ ಬಹಳ ದುಃಖದಿಂದ ಅದು ಕೂಡ್ಕೊಂಡ್ಬಿಡ್ತದ. ಬಹಳ ದುಃಖದಿಂದ ಕೂಡಿದಂಥವು ಅದನ್ನ ತನ್ನ ತಾನೇ ಅದು ಏನಾಗ್ತದ, ಮುರುಗ್ತಾ ಹೋಗ್ತದ ಹೊಟ್ಟೆಯಲ್ಲಿ. ಈ ಒಂದು 13ನೆಯ ಒಂದು ಸೂತ್ರದಲ್ಲಿ ಹೇಳ್ತಾರ, ತಾಯಿ ಹೊಟ್ಟೆಯಿಂದ ಹುಟ್ಟುವ ಕೂಸು ಗರ್ಭದಲ್ಲಿ ಅನೇಕ ದುಃಖಗಳನ್ನ ಪಡುವಂಥದ್ದು. ಈಗ ಹೇಳ್ತಾರ 13ನೆಯ ಸೂತ್ರದಲ್ಲಿ, ಜನನಿಯ ಜಠರದಿಂದ ಉದಿಸಿ ಜೀವಾತ್ಮ ಈ ತನುವೇ ತಾನೆಂದು ಸಂಸ್ಕರಿತನು. ಇದು ತಾಯಿ ಗರ್ಭದಿಂದ ಉತ್ಪನ್ನ ಆಗಿ, ಯಾಕಂದ್ರ ಜೀವಾತ್ಮ 9 ತಿಂಗಳ ಆದ ನಂತರ ತಾಯಿ ಹೊಟ್ಟೆಯಿಂದ ಹುಟ್ಟಿ ಏನಾಗ್ತದ, ಈ ಶರೀರವೇ ನಾನು ಅಂತ ವ್ಯವಹಾರ ಮಾಡಕ್ ಶುರು ಮಾಡಿಬಿಡ್ತದ. ಇಲ್ಲಿ ಯಾವ ರೀತಿ ಅಂತಂದ್ರ ಒಂದು ದೃಷ್ಟಾಂತ ಹೇಳ್ತಾರ ಅವ್ರು ಕೆಲವು ವಿಚಾರಗಳನ್ನ. ಈ ಕಂಟಕ ಕುಟೀರ ಅನ್ನುವಂತ ಒಂದು ಹುಳು ಅಂತ ಹೇಳ್ತಾರ ಅವ್ರು. ಅದೇನ್ ಮಾಡ್ತದ, ಮುಳ್ಳುಗಳಿಂದ ಮನೆಯನ್ನ ಕಟ್ಟಿ ಆ ಮನೆಯಲ್ಲಿ ಇದ್ದುಕೊಂಡು ಆ ಮನೆ ತಾನಂತ ತಿಳ್ಕೊಂಡ್ಬಿಡ್ತದ. ಮನಿನೇ ತಾನಂತ ವ್ಯವಹಾರ ಮಾಡಕತ್ತಿ ಬಿಡ್ತದ. ಅದು ಕಂಟಕ ಕುಟೀರ ಅನ್ನುವಂತ ಹುಳು. ಆ ರೀತಿ ಈ ಜೀವಾತ್ಮನು ಕೂಡ ಅಂದ್ರ ಶರೀರ, ತಂದೆ ತಾಯಿ ರೇತು ರಕ್ತದಿಂದ ಹುಟ್ಟಿದಂತ ಈ ಶರೀರ ಏನಾಗ್ತದಂತಂದ್ರ ಉಪಾಧಿಯಾದಂತ ಶರೀರ ತಾನೇ ಅಂತ ಅನ್ಕೊಂಡ್ ಬಿಡ್ತಾನ. ಅಂದ್ರೆ ತಾಧ್ಯಾತ್ಮ ಭಾವ ಹೊಂದ್ಬಿಡ್ತಾನೆ. ಶರೀರನೇ ನಾನು ಅನ್ನುವಂಥದ್ದನ್ನ ಆ ಶರೀರ ಜೊತೆ ಕೂಡ್ಕೊಂಡ್ಬಿಡ್ತಾನ. ಮತ್ತ ಈಗ ಏನ್ ಹೇಳ್ತಾರ, ಬಹಳಷ್ಟು ಒಂದು ತಾಯಿ ಗರ್ಭದಲ್ಲಿ ಹಲವಾರು ದುಃಖಗಳನ್ನ ಅನುಭವಿಸಿರ್ತದ. 1ನೇ ನುಡಿಯಲ್ಲಿ ಹೇಳ್ತಾರ, ಗರ್ಭದಲ್ಲಿರುವಾಗ ಜೀವನಿಗೆ ಯಾವ ರೀತಿ ದುಃಖ ಸಂಭವ ಆಯ್ತು ಅನ್ನುವಂಥದ್ದನ್ನ ಸ್ವಲ್ಪ ಹೇಳ್ತಾರ. ಕೇಳು ಮೈತ್ರೆ, ಮೇಲ ಜೀವನಲ್ಲಿ ತಾನು ಆಲೋಚಿಸುತ್ತಾ ತನ್ನೊಳಗಿಂತು ಪೇಳಬಾರದ ಏಸಿಕೆಯ ದುಃಖದೊಡೆತನ ಮೇಳನ ವೆಂತಾದುದು ಎಂದು ಅಳಲುವನು. ನೋಡು ಮೈತ್ರಿಯೇ, ಕೇಳು. ನೋಡು ಮೈತ್ರ, ಕೇಳು, ಆಲಿಸು. ಕೇಳು ಅಂದ್ರೆ ಆಲಿಸು, ತಿಳ್ಕೊ. ಮೇಲೆ ಅಂದ್ರೆ ಬಳಿಕ. ಏನ್ ಮಾಡ್ತದ, ಅದು ಜೀವನು ತಾಯಿಯ ಗರ್ಭದಲ್ಲಿ ಇದ್ದಾಗ ಅದಕ್ಕೊಂದು ಶರೀರ ಉಪಾಧಿ ಸಿಕ್ಕದಲ್ಲಿ ತಾಯಿ ಗರ್ಭದಾಗ, ಅಲ್ಲಿ ಆ ಗರ್ಭದಲ್ಲಿ ಅದೇನು ವಾಸ ಇರ್ತದಲ್ಲ, ಅವಾಗ ತನ್ನ ಮನಸ್ಸಿನಲ್ಲಿ ಚಿಂತನೆಯನ್ನ ಮಾಡಕ್ ಶುರು ಮಾಡ್ತದ. ಏನ್ ಮಾಡ್ತದ ಅಂದ್ರ,
ಅಲ್ಲ, ಈ ಮಲದಿಂದ ಕೂಡಿದಂತ ಜಾಗ ಇದು. ಮಲಮೂತ್ರ ಕ್ರಿಮಿಗಳಿರುವಂತ ಅದ್ರ ಹುಳ ಉಪ್ಪಟ್ಟಿ ಇರುವಂತದ್ದು ನೋಡ್ರಿ. ನಾವ್ ಅದಕ್ಕ ಮಹಾತ್ಮರು ಹೇಳ್ತಾರ, ಏನ್ ಹೇಳ್ತಾರ, ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನು ಅಂತ ಹೇಳ್ತಾರ. ಇದು ಬಹಳಷ್ಟು ಜನರಿಗೆ ನಾವ್ ಇದು ಸೀರಿಯಸ್ ಆಗಿ ತಗೊಳಂಗಿಲ್ಲ. ತಗೊಂಡ್ರೆ ಮಹಾತ್ಮರಾಗ್ಬಿಡ್ತಾರೆ, ಆದ್ರೆ ತಗೊಳಕ್ ಬರಂಗಿಲ್ಲ. ಯಾಕಂದ್ರೆ ಪುಣ್ಯ ಬೇಕಲ್ಲ. ಒಂದೊಂದು ವಿಚಾರಗಳು ನಮ್ಗೆ ಟಚ್ ಆಗ್ಬೇಕಾಗಿತ್ತು. ಅವು ಗುಡುಗಿ ಯಾವ ರೀತಿ ಮನುಷ್ಯಾಗ ಆರಾಮಿರ್ಲಾರ್ದ ಕೆಲಸ ಮಾಡ್ತಾವಲ್ಲ, ಆ ರೀತಿ ಗುರುವಾಕ್ಯಕ್ಕೆ ನಮ್ಮಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಮಗ್ ಪುಣ್ಯ ಬೇಕಾಗ್ತದೆ. ಅದಕ್ಕ ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನಂತ, ಅದ್ರ ಶ್ರೇಷ್ಠವಾದಂತ ಪರಮುಕ್ತಿ ಅಂದ್ರೇನೆ ಶ್ರೇಷ್ಠವಾದಂತ ಆನಂದ. ಅಂತ ಮುಕ್ತಿಯನ್ನ ಯಾವಾಗ ಪಡಿತೀವಿ? ಅಂದ್ರೆ ಶರೀರ ನಾನು ಅಂತ ಅಂದಾಗ ಇಂತ ಆನಂದ ನಿನ್ಗೆ ಯಾವತ್ತಿಗಾದ್ರೂ ಆಗ್ತದೆ ಅನ್ನೋದು ಯಾವ ಜನ್ಮಕ್ಕೂ ಆಗಂಗಿಲ್ಲ. ಕೆಡುವ ಕಾಯದ ಮೋಹ, ಈ ಕೆಟ್ಟು ಹೋಗುವಂತ ಶರೀರ ನೀನಲ್ಲ, ನಿಂದು ಅಲ್ಲ, ಇದ್ರ ಮೇಲೆ ಮೋಹ ಮಾಡಬೇಡ ಅನ್ನುವಂಥದ್ದು ಹೇಳ್ತಾರೆ. ಅದಕ್ಕೆ ಮಲಮೂತ್ರ ಅಣುವೀರ್ದ ನೆಲೆಯೋಳು ನಿಲೆನೆಂಬೆ ಫಲವು ಪೇಯವೆನಿಸುವ ಅಂಗದೋಳು ನೆಲೆಸಿ ಅಂತ ಹೇಳ್ತಾರೆ. ಏನ್ ಹೇಳ್ತಾರ? ಹೊಟ್ಟೆಲೇನ್ ಬಹಳ ಚಂದ ಅದ. ಮತ್ತೆ ಎಲ್ಲರೂ ಅದೇ ಗರ್ಭದಿಂದ ಬಂದಿವಿಲ್ಲ, ಹೊಟ್ಟೆಲಿ ಇಲ್ಲಿ ಬಂದಾಗ ಅದು ಏನ್ರಿ ಇದೇನ್ರಿ, ಅದು ಚಂದ ಐತೇನ್ರಿ, ಇದು ಚಂದ ಐತ್ರಿ, ಇದು ಒಳ್ಳೇದ್ರಿ, ಅದು ಒಳ್ಳೇದ್ರಿ ನಾವ್ ಇಲ್ಲಿ ಮಾಡಾಕತ್ತೀವಿ. ಆದ್ರ ಹೊಟ್ಟೆಯಲ್ಲಿ ಎಲ್ಲರೂ ಇಂಥ ಒಂದು ಶರೀರ ಅಂದ್ರೆ ದುರ್ಗಂಧವಾದಂತ ಪ್ಲೇಸ್ ನಿಂದ ಸ್ಥಳದಿಂದ ಬಂದಂತಾರ ನಾವು. ಅದಕ್ಕೆ ಮಲಮೂತ್ರ ಕ್ರಿಮಿ, ಮಲಮೂತ್ರ ಇರುವಂತ ಜಾಗ ಅಲ್ಲಿ ಮತ್ತೆ ಕ್ರಿಮಿಗಳು ಎಳಿ ಒಂದು ಚರ್ಮಕ್ಕ ಹುಳಗಳು ಕಡಿಯುವಂಥದ್ದು, ಮತ್ತೆ ಅನೇಕ ದುರ್ಗಂಧದಿಂದ ತುಂಬಿದಂತ ಗರ್ಭಕ್ಕ ಅಲ್ಲೇನ್ ಚಂದ ಇರ್ತದನ್, ಸ್ವಚ್ಛ ಇರ್ತದನ್? ಇಲ್ಲ, ದುರ್ಗಂಧಮಯವಾಗಿರುವಂತ ಈ ಗರ್ಭಕ್ಕ ನಾನು ಹೆಂಗ್ ಬಂದೆ, ಯಾಕೆ ಬಂದೆ ನಾನು ಇಲ್ಲಿಗೆ ಅನ್ನುವಂಥ ಚಿಂತನೆ ಶುರುವಾಗಿಬಿಟ್ಟದ. ಅದಕ್ಕ ಚಿಂತೆ ಅನ್ನುವಂಥದ್ದು ತಾಯಿ ಗರ್ಭದಲ್ಲಿ. ಅದಕ್ಕ ಇಂಥ ಭಯಂಕರ ದುಃಖ ಅದು. ಯಾಕಂದ್ರೆ ಜೈಲಿನಲ್ಲಿ ಇವಾಗ ನಾನಾ ರೀತಿಯಿಂದ ನಾವ್ ನೋಡ್ತೀವಲ್ಲ, ಜೈಲ್ ಅಂತಂದ್ರೆ ನಮ್ಗ ಕಣ್ಮುಂದು ಸದೃಶ್ಯವಾಗಿ ಕಾಣುವಂತದ್ದಂದ್ರೆ ಬಹಳಷ್ಟು ಕಷ್ಟಪ ಅಲ್ಲಿ ಅನ್ನುವಂಥದ್ದೇ ಇರ್ತದೆ. ಮತ್ತೆ ಅಲ್ಲಿ ಇರುವಂಥವ್ರಿಗೆ ಕಷ್ಟ ಇರ್ತದೆ, ಕಷ್ಟ ಅನುಭವಿಸ್ಬೇಕಾಗ್ತದಲ್ಲ. ಅದೇ ರೀತಿ ತಾಯಿ ಗರ್ಭದಲ್ಲಿ ಇದ್ದಾಗ ಭಯಂಕರ ದುಃಖ ಅದಕ್ಕಾಗಿರ್ತದ, ಕಷ್ಟ ಆಗಿರ್ತದ. ಎಲ್ಲಾರ ಹೋಗ್ಬೇಕಂದ್ರೆ ಇರಂಗಿಲ್ಲ, ಕಾಲ್ ಚಾಚ್ಬೇಕಂದ್ರೆ ಇರಂಗಿಲ್ಲ, ಕತ್ತಲಾದ ಕೋಣೆ, ಅಂಥಲ್ಲಿ ಕುಂದ್ರಬೇಕಲ್ಲ, ಕುಕ್ಕಟಾಸನದಲ್ಲೇ ಕೂತ್ಕೊಳ್ಬೇಕು. ಅದ್ ಮುಂದೆ ಹೇಳ್ತಾರೆ, ಹಂಗ ಕುಂದ್ರಬೇಕದು. ಎಲ್ಲಿ ಅಗಲ ಹಿಂಗ ಅಡ್ಡಾಡ್ತೀನಿ ಅಂದ್ರೆ ಜಾಗನೇ ಇಲ್ಲ, ಅಲ್ಲಿ ಹಿಂಗೊಳತೀನಿ ಅಂದ್ರೆ ಜಾಗ ಇಲ್ಲ, ಹಿಂಗೊಳತೀನಿ ಅಂದ್ರೆ ಜಾಗ ಇಲ್ಲ. ಅದಕ್ಕ ಇಂಥ ಭಯಂಕರವಾದ ದುಃಖಕ್ಕ ನನಗೆ ಈ ದುಃಖಕ್ಕ ನನಗ ಸಂಬಂಧ ಆದ್ರೆ ಹೆಂಗಾಯ್ತು ಅಂತ ತನ್ನ ಮನಸ್ಸಿನಲ್ಲಿ ತಾನೇ ದುಃಖ ಮಾಡ್ಕೊಳಕ್ ಶುರು ಮಾಡಿತ್ತಂತ ನೋಡ್ರಿ ಜೀವಾತ್ಮ ಹೊಟ್ಟೆಯಲ್ಲಿ. ಆವಾಗ ಏನಾಗ್ತದ, ಆ ಶೋಕವನ್ನ ಮಾಡ್ತಾ ಅದು ಇರ್ತದ ಹೊಟ್ಟೆಯಲ್ಲಿ 9 ತಿಂಗಳಾದ ನಂತರ. 2ನೇ ನುಡಿಲಿ ಹತ್ರ ಮುನ್ನಾದ ದುಃಖವ ಇನ್ನೊದಗುವ ಬಾಧೆಯ ಇನ್ನರೆ ಕಂಡು, ನೋಡ್ರಿ ನೆರೆ ಕಂಡು, ಬಾಧೆಯನ್ನು ನೆರೆ ಕಂಡು ತಾನು ಇಲ್ಲಿಂದ ಇನ್ನೆಂದಿಗೂ ಪರಮಡಲೊಲ್ಲೆಂದು ಜೀವನು ನಾಡೆ ತನ್ನುಳು ಭ್ರಮಿಸುಗು ಅಂತ ಹೇಳ್ತಾರೆ. ಮುನ್ನಾದ ದುಃಖವ ಇನ್ನೊದಗುವ ಬಾಧೆಯನ್ನು ನೋಡ್ರಿ ನೆರೆ ಕಂಡು ಅಂದ್ರೆ ಚೆನ್ನಾಗಿ ತಾನು ಅಲ್ಲಿಂದ ಇನ್ನೆಂದಿಗೂ ಪರಮಡಲೊಲ್ಲೆನೆಂದು ಜೀವನು ನಾಡೆ ತನ್ನುಳಿ ಭ್ರಮಿಸುಗು ಅಂತ ಹೇಳ್ತಾರ. ಅಂದ್ರೆ ಆ ದುಃಖವನ್ನ ನೆಂದು ಹಿಂದ ಮಾಡಿದಂತ ಜೀವನ ಗರ್ಭದಲ್ಲಿ ತಾನು ಹಿಂದ್ ಮಾಡಿದಂತ ಅನೇಕ ಜನ್ಮಗಳಲ್ಲಿ ಹೆಂಡತಿ, ಮಕ್ಕಳು, ಈ ರೊಕ್ಕ ರೂಪಾಯಿ ಎಲ್ಲವನ್ನ ಬಿಟ್ಟು ಬಂದಿರುವಂತದ್ ನೆನ್ಸ್ಕೊಂತದ. ಅಂದ್ರ ತ್ರಿಕಾಲ ಜ್ಞಾನ ಆಗಿರ್ತದಂತ. ತಾಯಿಯ ಹೊಟ್ಟೆಯಲ್ಲಿ ಮಗು ಇದ್ದಾಗ ಹಿಂದ ತಾನೇನು ಹೆಂಡತಿ, ಮಕ್ಕಳು, ತುಂಬ ಸಂಸಾರಗಳನ್ನ ಬಿಟ್ಟು ಬಂದಿರುವಂತದ್ದು, ರೊಕ್ಕ ರೂಪಾಯಿ ಗಳಿಸಿ ಬಂದಿರುವಂತದ್ದು, ಇದೆಲ್ಲ ನೆನೆಸಿ ದುಃಖಿಯಾಗಿರ್ತದ. ಬಹಳಷ್ಟು ದುಃಖ ಪಡ್ತ. ಯಾಕದಕ್ಕೆ ಸಂಸ್ಕಾರದಲ್ಲಿ ಉಳ್ಕೊಂಡ್ಬಿಟ್ಟಿರ್ತದಲ್ಲ ಮಾಡಿದಂತ ವ್ಯವಹಾರಗಳು, ಅದೇನಾಯ್ತದ ಎಲ್ಲ ನೆನಪು ಬಂದ್ಬಿಡ್ತದ. ಬಹಳಷ್ಟು ಜನ್ಮಾಂತರದಲ್ಲಿ ಹೆಂಡತಿ, ಮಕ್ಕಳು ಇಂಥವೆಲ್ಲ ಯಾವುದೇ ಒಂದು ಶರೀರ ತಗೊಳ್ಳಿ, ಯಾವುದೇ ಶರೀರ ತಗೊಳ್ಳಿ, ಆದ್ರ ಅಲ್ಲಿ ಕೂಡ ಕೆಲವೊಂದು ಎಲ್ಲವನ್ನ ಬಿಟ್ಟು ಬಂದಿರುವಂತದ್ದು, ಅದನ್ನ ಕಂಡು ಇದನ್ನ ಹೆಂಡತಿ ಮಕ್ಕಳನ್ನ ಬಿಟ್ಟು ಬಂದೆ, ಇಷ್ಟು ಸಂಪತ್ತನ್ನ ಬಿಟ್ಟು ಬಂದೆ, ದುಡ್ಡು ಬಿಟ್ಟು ಬಂದೆ ಅನ್ನುವಂತ ದುಃಖ ಅದಕ್ಕೆ ಬಹಳ ಆಗಿಬಿಡ್ತದ ಅವಾಗ. ಇಷ್ಟಲ್ಲದೆ ಮತ್ತ ಇನ್ನು ಮುಂದೆ ನಾನು
ಏನಾಗ್ತದ, ಗರ್ಭವನ್ನ ಬಿಟ್ಟು ಹೊರಟು ಹೋದ್ರೆ ಹಿಂದೆ ಬಹಳಷ್ಟು ಕಷ್ಟವನ್ನ ಅನುಭವಿಸ್ತಿದೀನಿ, ಎಲ್ಲವನ್ನ ಬಿಟ್ಟು ಬಂದೀನಿ ಅನ್ನುವಂತ ದುಃಖ ಬಹಳ ಇರ್ತದ. ಮತ್ ಇನ್ನು ಮುಂದೆ ನಾನು ಈ ಗರ್ಭವನ್ನ ಬಿಟ್ಟು ಹೊರಗ್ ಹೋಗೋದೇ ಇಲ್ಲ, ಹೋಗೋದ್ ಬೇಡ. ಆದ್ರ ನನಗ ಇನ್ನೂ ಅನೇಕ ದುಃಖಗಳು ಕಾತ್ಕೊಂಡ್ ಕುಂತ ಹೊರಗಡೆ. ಇದಕ್ಕ ಚಂದ ಏನ್ ಚಂದ್ರಿ ಅಂತಾರ ಮಹಾತ್ಮರು. ಚಂದದಿ ಏನ್ ಚಂದದಿ ನೀನು, ಅದಕ್ಕ 100,000 ಕೋಟಿ ಉಂಟು ಅಂತಾರ ಅವ್ರು. ಬೇರೆ ಬೇರಿನ್ನು ಮೈದೂರಿ ಕಾಡುವ ಬಾಧೆ 100,000 ಕೋಟಿ ಉಂಟು. ಎಷ್ಟು ನೋಡ್ರಿ, ಅಷ್ಟು ದುಃಖಗಳು ಅದಾವ ನಿನಗ. ಅದಕ್ಕ ಹೊರಗ್ ಹೊರಟೋದ್ರ ಅನೇಕ ದುಃಖಗಳು ಕಾಯ್ಕೊಂಡು ಕುಂತಿರ್ತಾವ. ಅದರಿಂದ ನಾನು ಇಲ್ಲಿಂದ ಮುಂದಕ್ಕೆ ಹೋಗ್ಲೇಬಾರ್ದು, ತಾಯಿ ಗರ್ಭದಿಂದ ನಾನು ಮುಂದಕ್ಕೆ ಹೋಗ್ಲೇಬಾರ್ದು, ಹೋದ್ರೇನೆ ದುಃಖ ಕಾದ್ಕೊಂಡು ಕೂತ್ಕೊಂಡಿದಾವ ಅಂತ ನಿಶ್ಚಯ ಮಾಡಿ ತಾನೇ ಭ್ರಮೆಯಿಂದ ಕೂಡ್ಬಿಡ್ತದ ನೋಡ್ರಿ. ತಾನೇ ನಿಶ್ಚಯ ಮಾಡ್ತೀನಿ ಹೋಗಬಾರ್ದು, ಆದ್ರೇನೆ ದುಃಖ ಐತಿ ಹೊರಗಡೆ. ಅದಕ್ಕ ನಾನಿನ್ನೆ ಇಲ್ಲಿಂದ ಹೋಗ್ಬಾರ್ದು ಅನ್ನುವಂತ ಭಾವ ದೃಢ ಮಾಡ್ಕೊಂಡು ನಿಶ್ಚಯ ಮಾಡ್ಕೊಂಡು ಭ್ರಮೆಯಲ್ಲಿ ಬಿದ್ದು ಬಿಡ್ತದೆ ಇದು ಜೀವಾತ್ಮ. ಮತ್ತೆ 3ನೇ ನುಡಿಯಲ್ಲಿ ಹೇಳ್ತಾರ, ಯಾಕಂದ್ರ ಪರ ಮೊಟ್ಟಡೆಯು ದುಃಖದ ಉರುಬು ಅದರಿಂದ ಆನು ಪರಮಡಲೊಲ್ಲೆ ಇಂತೊಳಗಿರ್ಪೆ ಬರಿದೆ ಬಾಧಕವಿಂತು ತನಗಾದುದೆಂದು ಅವನರಿದಿರೆ ದೈವಾನುಗತಿಯಿಂದೆ. 3ನೇ ನುಡಿಯಲ್ಲಿ 4ನೇ ನುಡಿಯಲ್ಲಿ ಹೇಳ್ತಾರ, ಕಂಟಿನ್ಯೂ ಐತದ. ಇವತ್ತಿ ಬೇರೊಂದು ಅವಸತೆ ಆಗುವಂತೆ ವೈಷ್ಣವ ಮಾಯೆ ಮುಸುಗುಗ ಕ್ಷಣದೋಳು ತವೆ ಸೂತಿ ಎಂಬ ಮಾರುತನುರೇ ಪಡುವುದಂತವನು ಅಧೋಮುಖವಾಗುವ ಅಂದದಿ ಅಂತ ಹೇಳ್ತಾರೆ. ಏನ್ ಹೇಳ್ತಾರ ಅವರು, ಪರ ಮೊಟ್ಟಡೆಯ ಅಂದ್ರ ಹೊರಗಡೆ ಹೋದ್ರೆ ದುಃಖನೇ ಹೆಚ್ಚದ. ಏನ್ ಹೇಳ್ತಾರ, ಜೀವಾತ್ಮ ತನ್ನಲ್ಲೇ ತಾನು ಭ್ರಮೆ ಮಾಡ್ಕೊಂಡು ದುಃಖ ಮಾಡ್ಕೊಂಡು ನಾನು ಈ ಗರ್ಭದಿಂದ ಹೊರಗ್ ಹೋದ್ರ ಅಲ್ಲಿ ದುಃಖಗಳೇ ಅದಾವ, ಹೊರಗಡೆ ಬರೀ ಅಧಿಕ ದುಃಖ ಅದಾವ. ಅದಕ್ಕ ಬಹಳಷ್ಟು ದುಃಖ ಬರ್ತಾವ. ಅದರಿಂದ ನಾನು ಹೊರಗ ಹೋಗಂಗಿಲ್ಲ ನಾನು, ಯಾಕಂದ್ರೆ ಬಹಳ ದುಃಖ ಐತೆ. ಅದಕ್ಕ ಒಳಗೆ ಇರ್ತೀನಿ ನಾನು. ಈ ದುಃಖ ನನಗ ಈ ಸುಮ್ಮನೆ ಎಲ್ಲಿಂದ ಪ್ರಾಪ್ತ ಆಯ್ತಪ್ಪ, ಇದು ಎಂತದ್ ಬಂದು ಗಂಟು ಬಿತ್ತು ಅಂತಂಗ ಇಷ್ಟೆಲ್ಲ ಹೊಡ್ಕೊಂಡು ಗುರುಗಳು ಬಂದಿದಾರ ತಿಳಿಸಿ ಹೇಳಾಕ, ನೋಡ್ರು ಮುಂದ್ ಬಾಳ್ ಕಷ್ಟ ಐತ್ರು ನಿಮ್ಗ, ತಿಳ್ಕೊಳ್ರು. ಏನೋ ಹೆಂಡ್ತಿ ಮಕ್ಳು ರೊಕ್ಕ ರೂಪಾಯಿ ಇತ್ತಂದ್ರ ಅದ್ರಾಗ ಮರ್ತ ಕೇಸಿ ಮುಂದ್ ದುಃಖಕ್ಕೆ ಒಳಗಾಗ್ಬಿಡ್ರು ಅಂತ ಕೇಳಾರ್ದ ಜೀವ ಇದು. ಯಾಕಂದ್ರ ಮಿಥ್ಯೆ ಇರುವಂತ ಸತ್ಯ ಅಂತ ನಂಬಿ ಗುರುಗಳೇ ಅದೇನ್ ಹೇಳ್ತಾರೆ ಗುರುಗಳು, ಹಂಗ ಹೇಳ್ತಾರೆ. ಅವ್ರಿಗೆ ಕೆಲಸ ಇರ್ಲ ಕೇಳ್ಕೊಂಡ್ ಕುದುರ್ತಾರ ಅಂತ ಏನ್ ಅಲಕ್ಷ್ಯ ಮಾಡಿದಿಲ್ಲ. ಈಗ ಬಂದಿದೆ ನೋಡ್ರಿ ಎಲ್ಲರಿಗೆ. ಈಗ ಮತ್ತೆ ನಾವು ಮುಂಚೆನೆ ತಿಳ್ಕೊಂಡಿದೀವಿ ಅಂದ್ರೆ ನಾವ್ಯಾಕೆ ಹಿಂಗ್ ಕಷ್ಟ ಪಟ್ಟು ತಾಯಿ ಗರ್ಭಕ್ ಬಂದು ಹೊರಗ್ ಬಂದು ಇಷ್ಟೆಲ್ಲ ಕಷ್ಟ ಪಡ್ತಿದ್ವಿ ಮೊದ್ಲೇ ತಿಳ್ಕೊಂಡಿದ್ರ. ಆ ತಿಳ್ಕೊಳ್ಳುವಂತ ಭಾವನೆ ಇರ್ಲಿಲ್ಲಲ್ಲ. ಹಿಂಗಾಗಿ ಎಷ್ಟೋ ಶರೀರಗಳನ್ನ ಹಿಂಗೆ ಕಷ್ಟ ಅನ್ಕೊಂಡು ಬಂದಂತದ್ದು. ಇಲ್ಲಿ ಕೂಡ ಹೇಳ್ತಾರ, ಒಳಗೆ ಇರ್ತೀನಿ, ನನಗ ಇಂಥ ದುಃಖ ಯಾವಾಗ ಗೊತ್ತಾಗ್ತದ, ಕೊನೆಗಾಲದಲ್ಲಿ ಮಂಗನ ಕೈಯಿಗೆ ಮಾಣಿಕ್ಯದಂತೆ ಹಾಂಗು ಹೀಂಗು ಕಳೆದಿತ್ತಂತೆ. ನೋಡ್ರಿ, ಇದು ಮಾಯಾ ಜಾಲ. ಇದು ದುಡ್ಡು ಕೊಟ್ಟಂಗ ದುಡ್ಡು ಬಂದಂಗ ಆಗ್ಬಿಡ್ತದ. ಹೆಂಡತಿ ಮಕ್ಳು ಚಂದ ಇದ್ದಂಗ ಇರ್ತಾರ, ಎಲ್ಲ ಚಂದ ಇರ್ಬೇಕಿಲ್ಲ ಅಂತಿಲ್ಲ. ಹೆಂಡತಿ ಮಕ್ಳು ಎಲ್ಲ ಚಂದ ಅದಾರಂದ್ರು ಕೂಡ ಅದು ನಿನ್ನ ಎಂತ ಘಾಸಿ ಮಾಡ್ತದ ಗೊತ್ತಾಗಲ್ಲ. ನಿಮ್ಗೆ ಆ ಮೋಹ ಅನ್ನುವಂಥದ್ದು ಸುಮ್ಮನೆ ಅಲ್ಲ. ನನಗ್ ಹೆಂಡತಿ ಬಾಳ್ ಜೀವ ಮಾಡ್ತಾಳ್ರಿ, ಗಂಡ ಬಾಳ್ ಜೀವ ಅದನ್ರಿ, ನನಗ್ ಮಕ್ಳು ಬಾಳ್ ಜೀವ ಅದಾವ್ರಿ, ಏನ್ ಚಿಂತಿಲ್ರಿ ನಾವ್ ಹೇಳಿ ಇದನ್ನೇನ್ ನಷ್ಟ ಮಾಡ್ಕೋತೀವಿ. ಮಾಡ್ಬಾರ್ದಂತಲ್ಲ, ಮಾಡ್ಬೇಕು. ಆದ್ರೆ ಒಳಗ್ ಹೆಂಗಿರ್ಬೇಕು ಮಿಥ್ಯ ಅಂತಾನೆ ತಿಳ್ಕೊಂಡಿರ್ಬೇಕಾಗ್ತದೆ. ಇವೆಲ್ಲ ನಾಟಕದ ಪಾತ್ರಧಾರಿಗಳು ನಾವೆಲ್ಲ ಮಾಡುವಂಥದ್ದು ಅಂತ ತಿಳ್ಕೊಂಡಿರ್ಬೇಕಾಗ್ತದೆ. ಅದೇ ಸತ್ಯ ಅಂತ ನಾವು ಹೋಗಂಗಿಲ್ಲ. ಅದಕ್ಕ ಈ ದುಃಖ ಆವಾಗ ಏನ್ ನಮ್ಮನ್ನ ನಾವು ಮರ್ತು ಈ ಕೆಲಸವೇನ್ ಮಾಡಿರ್ಲೆ ಅಲ್ಲ. ಅದಕ್ಕೆ ಈ ಒಂದ್ ಪನಿಷ್ಮೆಂಟ್, ಈ ದುಃಖವನ್ನ ನನಗ್ ಬಂದದ. ಆದ್ರೆ ಈ ದುಃಖ ನನಗ ಎಲ್ಲಿಂದ ಬಂತು ಅನ್ನುವಂಥದ್ದು ಎಲ್ಲಿಂದ ಪ್ರಾಪ್ತ ಆಯ್ತಪ್ಪ ಗೊತ್ತಿಲ್ಲಲ್ಲ. ತಾಯಿ ಗರ್ಭದಲ್ಲಿ ಬಂದದ, ಯಾಕ ತನ್ನನ್ನು ತಾನು ಮರ್ತುಕೊಂಡದ, ಮಿಥ್ಯೆ ಇರುವಂತದ್ದು ಸತ್ಯ ಅಂತ ನಂಬ್ಕೊಂಡು ಕೊನೆಗೆ ಪುನರಪಿ ಜನನ ಪುನರಪಿ ಮರಣ. ಆ ತಾಯಿ ಗರ್ಭಕ್ಕೆ ಬಂದಾಗ ಅವಾಗ ಅದಕ್ಕೆ ಯೋಚನೆ ಆಗ್ಬಿಟ್ಟದ. ಅದಕ್ಕ ಅಲ್ಲಿ ಒಳಗಡೆ ಕೂತ್ಕೊಂಡು ಯೋಚನೆ ಮಾಡ್ತದೆ, ಇಂಥ ಒಂದು ದುಃಖದ ಸಂದರ್ಭ ನನಗೆ ಹೆಂಗ್ ಬಂತು, ಸುಮ್ನೆ ಎಲ್ಲಿಂದ ಪ್ರಾಪ್ತ ಆಯ್ತು. ನಾನು ಎಲ್ಲ ಒಳ್ಳೆ ಕೆಲ್ಸನೇ ಮಾಡೀನಿ, ಹೆಂಡತಿ ಮಕ್ಳಿಗೆ ಚಲೋ ಕೆಲಸ ಮಾಡೀನಿ, ರೊಕ್ಕ ರೂಪಾಯಿ ಮಾಡಿಟ್ಟು ಬಂದೀನಿ, ಚಲೋ ಕೆಲ್ಸನೇ ಮಾಡಿ ಬಂದೀನಿ, ಮತ್ತೆ ಈ ದುಃಖ ನನಗೆ ಯಾಕೆ ಬಂತು ಅನ್ನುವಂತ ಭಾವ ಅದಕ್ಕೆ ಬರ್ತಾ ಇತ್ತು. ಹೀಗೆ ಚಿಂತೆ ಮಾಡ್ತಾ ಇರ್ತದ. ಅವಾಗ ಅದೃಷ್ಟವಶಾತ್ತು
ಬೇರೊಂದು ಅವಸ್ಥೆಯೇ ತೋರಿದಂತೆ. ಅವಾಗ ಅದೇ ಚಿಂತೆಯಲ್ಲಿ 9 ತಿಂಗಳಾಗ ಅದೇ ಚಿಂತೆಯಲ್ಲಿ ಕೂತಿರ್ತದದು. ಕೂತ್ಕೊಂಡಾಗ ಅಲ್ಲಿ ಒಂದು ಅವಸ್ಥೆಯೇ ತೋರಿದಂತೆ ಅಂದ್ರೆ ಅಲ್ಲಿ ಏನಾಗ್ಬಿಡ್ತದ ಅಂತಂದ್ರ ನೋಡ್ರಿ, ವೈಷ್ಣವ ನಾಮಕವಾದ ಅಂದ್ರ ವೈಷ್ಣವ ಅನ್ನುವಂತ ಮಾಯೆ ಏನಾಗ್ತದ ತಕ್ಷಣದಲ್ಲಿ ಮುಚ್ಚಿ ಬಿಡ್ತದ. ಅದಕ್ಕ ಮಾಯೆ ಅನ್ನುವಂಥದ್ದು ತಕ್ಷಣದಲ್ಲಿ ಮುಚ್ಚಿ ಬಿಡ್ತದ. ಅವಾಗ ಆ ಪ್ರಸೂತಿ ವಾಯು ಯಾವಾಗ ವೈಷ್ಣವ ಮಾಯೆ ಅನ್ನುವಂಥದ್ದು ಮುಸುಕಿ ಬಿಡ್ತು, ಅವಾಗ ಪ್ರಸೂತಿ ವಾಯು ಅನ್ನುವಂಥದ್ದು ಆ ಕೂಸಿನ ಅಳ್ಳತಿ ಜೋರಾಗಿ ಹೊಡಿತದ. ಹೊಡೆದಾಗ ಅವಾಗ ಆ ಕೂಸಿನ ತಲೆ ಕೆಳಮುಖವಾಗಿ, ಯಾಕಂದ್ರ ಆ ಪ್ರಸೂತಿ ವಾಯು ತಲೆ ಚೆನ್ನಾಗಿ ಅದು ಹೊಡಿತದ. ಹೊಡೆದಾಗ ಅವಾಗ ಕೂಸಿನ ತಲೆ ಕೆಳಮುಖವಾಗಿ ಅದು ಏನಾಗ್ತದ, ಅದು ಪ್ರಸೂತಿ ವಾಯು ಜೋರಾಗಿ ತಲೆಗೆ ಹೊಡೆದ್ರ ಕೂಸಿನ ತಲೆನೇ ಕೆಳಗಾಗ್ಬೇಕು. ಆ ರೀತಿ ಚೆನ್ನಾಗಿ ಹೊಡಿತದ. ಹೊಡೆದಾಗ ಆ ಕೂಸು ಏನಾಗ್ತದ ದಿಗ್ಭ್ರಮೆ ಆಗ್ಬಿಡ್ತದ. ಎಂತ ಏಟು ಬಿತ್ತಲ್ಲ ತಲೆಗೆ, ಅದಕ್ಕ ದಿಗ್ಭ್ರಮೆ ಆಗ್ಬಿಡ್ತದ. ಏನ್ ಹಿಂಗಾಗ್ಬಿಡ್ತಲ್ಲ ಅಂತ ಅದಕ್ಕೆ ಅದು ಅರಿವಿಲ್ದಂಗೆ ಅದು ಭ್ರಮಣಕ್ಕೊಳಗಾಗ್ಬಿಡ್ತದ. ಅವಾಗ ಅದಕ್ಕ ಇಲ್ಲಿ ಕೂಡ 5ನೆಯ ನುಡಿಯಲ್ಲಿ ಹೇಳ್ತಾರ, ಏನ್ ಹೇಳ್ತಾರ, ಮತ್ತೆ ಈ ಯೋನಿ ರಂಧ್ರದೋಳು ನುಸುಳಿ ಹೊರಮಡುತ್ತ ಅನ್ನ ಪಾನದಿಂದ ತನು ವರ್ಧಿಸಿ ಮಾನಿನಿ ಕೇಳು ಮತ್ತ ಜೀವನು ಆ ತನು ತಾನೆಂದು ಬಗೆ ಸಂಸ್ಕರಿಪನು. ಅದು ಯಾವಾಗ ಪ್ರಸೂತಿ ವಾಯು ಅದು ಬಡೀತು ಅಂದಾಗ ತಲೆ ಕೆಳಗಾಗಿ ಆ ಮಗು ಭೂಮಿಗೆ ಬರ್ತದ. ಯಾಕಂದ್ರೆ ಮೇಲ್ಮುಖವಾಗಿ ಕೂತ್ಕೊಂಡಿರ್ತದ ಕೂಸು, ತಲೆ ಮೇಲ್ಮುಖವಾಗಿರ್ತದ. ಅವಾಗ ಅದು ಚಿಂತೆ ಮಾಡ್ತಾ ಇರ್ತದ. ಅವಾಗ ವೈಷ್ಣವ ಮಾಯೆ ಮುಸುಗಿ ಬಿಡ್ತದ. ಪ್ರಸೂತಿ ವಾಯು ಅಂತ ಜೋರಾಗಿ ಗುದ್ದಿದಾಗ ತಲೆ ಕೆಳಗಾಗಿ ಅದು ಏನಾಗ್ತದ, ಕೂಸು ಭೂಮಿಗೆ ಬರ್ತದ. ಅಲ್ಲಿ ಏನಾಗ್ತದ ಯಾಕಂತಾರ ಜರಾಯುಜ ಅನ್ನುವಂಥದ್ದು ಚೀಲ ಅವಾಗ ಅಲ್ಲಿ ಅರ್ದು ಆಮೇಲೆ ಕೂಸು ಅದು ಭೂಮಿಗೆ ಬರ್ತದೆ. ಬಂದ ನಂತರ ಅದೇನ್ ಮಾಡ್ತದ, ಆ ದಿಗ್ಭ್ರಮೆ, ಯಾಕೆ ಪ್ರಸೂತಿ ವೈಷ್ಣವ ಮಾಯೆ ಮುಸುಗಿ ಇರ್ತದಲ್ಲ, ಆ ಒಂದ್ ಪ್ರಸೂತಿ ವಾಯು ಅನ್ನುವಂತ ಹೊಡೆತಕ್ಕ ಏನಾಗ್ತದ ಬುದ್ಧಿ ಭ್ರಮಣ ಆಗ್ಬಿಡ್ತದ. ಅದಕ್ಕೆ ತಾನು ಯಾರನ್ನೋದೇ ಮರ್ತು ಬಿಡ್ತದ. ಅದೆಲ್ಲ ಹೋಗ್ಬಿಡ್ತದ ನೋಡ್ರಿ. ಯಾಕಂದ್ರೆ ತ್ರಿಕಾಲ ಜ್ಞಾನ ಆಗಿರ್ತದಲ್ಲ, ಅದೆಲ್ಲ ಹೋಗ್ಬಿಡ್ತದ. ಈ ಒಂದು ಮಾಯನೆ ಮುಸಿಗ್ ಬಿಡ್ತದ. ಆ ತಲ್ಯಾಗ ಬುದ್ಧಿ ಭ್ರಮಣ ಆಗ್ಬಿಡ್ತದ. ಈಗ ನೋಡಿ, ತಲಿಗೆ ಏನಾರ ಓಡೋದು ಎಲ್ಲಾರ ಪೆಟ್ಟು ಬಿದ್ದುಗಳನ್ನೇ ಹೆಂಡತಿ ಮಕ್ಕಳು ಸಂಸಾರದ ಯಾವ್ದು ನೆನಪಿಲ್ರಿ, ಅವ್ರಿಗೆ ತಲಿಗ್ ಪೆಟ್ಟು ಬಿದ್ದು ಬಿಟ್ಟದಲ್ಲ, ಎಲ್ಲ ಮರ್ತು ಬಿಟ್ಟದ್ರಿ ಅಂತ ಹೇಳ್ತೀವಲ್ಲ. ಅದ್ರಂಗ ಅಲ್ಲಿ ಪ್ರಸೂತಿ ವಾಯು ಅಂತ ಜೋರ್ ಹೊಡ್ತಾ ಬಿದ್ದಾಗ ಅದು ಹಿಂದಿಂದು ಮುಂದಿಂದು ಎಲ್ಲವನ್ನ ಮರ್ತು ಬಿಡ್ತದ. ತಾನು ಯಾರಿದ್ದೀನಿ ಅನ್ನೋದು, ಯಾಕಂದ್ರೆ ತಾನು ಯಾವ ದುಃಖಕ್ಕೆ ಬಂದಿದ್ದೀನಿ, ನಾನು ಎಲ್ಲಿ ಬಂದಿ, ಎಲ್ಲವನ್ನ ಮರ್ತು ಬಿಡ್ತದ. ಅದು ಆ ಮಾಯನೇ ಮುಸಿಗ್ ಬಿಡ್ತದ ಅಲ್ಲಿ. ಅದು ಯಾವಾಗ ಹೊರಗ್ ಬಂತು ಅಂತಂದಾಗ ನಂತರ ಈ ದೇಹ ಅನ್ನ ನೀರುಗಳಿಂದ ಬೆಳೆಯುವಂಥದ್ದು. ಏನ್ ಹೇಳ್ತಾರ, ತನು ವರ್ಧಿಸಿ ಹೊರಮಡುತ್ತ ಅನ್ನಪಾನದಿಂದ ಅಂದ್ರ ಊಟದಿಂದ ನೀರ್ ಕುಡಿದು ಈ ಶರೀರ ಬೆಳೆಯುವಂಥದ್ದು. ಮಾನಿನಿ ಅಂದ್ರೆ ಮಾನವಂತ ಸ್ತ್ರೀಯಲ್ಲಿ ಶ್ರೇಷ್ಠವಾದಂತ ಮೈತ್ರಾದೇವಿ. ಮಾನಿನಿ ಅಂದ್ರ ಮಾನವಂತ ಸ್ತ್ರೀಯರಲ್ಲಿ ಶ್ರೇಷ್ಠವಾದಂತ ಯಾರು ಮಾನಿನಿ ಅಂದ್ರ ಸ್ತ್ರೀಯಳೇ. ಕೇಳು ಮತ್ತೆ ಆ ಜೀವನು ಮತ್ತ ಆ ಜೀವ ಆ ಶರೀರವೇ ನಾನು ಅಂತ ತಿಳ್ಕೊಂಡು ಅಲ್ಲಿ ಮತ್ತೆ ಸಂಸಾರ ಮಾಡಕ್ ಶುರು ಮಾಡ್ತಾನ. ಸಂಸ್ಕಾರ ಉಳ್ಳವನಾಗ್ತಾನ. ಶರೀರವೇ ನಾನು ಅಂತ ಅಲ್ಲಿ ವಿಚಾರ ಮಾಡ್ತಾನ. ಅದ ಆ ರೀತಿನೇ ತಿಳ್ಕೊಂಡ್ಬಿಡ್ತಾನಪ್ಪ. 6ನೇ ನುಡಿಯಲ್ಲಿ ನೋಡ್ರಿ, ವನಿತೆ. ಯಾಕಂತಂದ್ರ ಇದು ಶರೀರ ಹೆಂಗಾಯ್ತು ಅಂತ ಗೊತ್ತಾಯ್ತು. ಜನನಿ ಜನಕರ ಮೇಳನದಿಂದ ಆದಂತ ಶರೀರ, ತಂದೆ ತಾಯಿಯ ರೇತು ರಕ್ತದಿಂದ ಆದಂತ ಶರೀರ. 6ನೇ ನುಡಿಯಲ್ಲಿ ವನಿತೆ ಕೇಳು, ಈ ತನು 6 ಕೌಶಿಕಮಯವನೆ, ಚರ್ಮ ರುಧಿರ ಮಾಂಸಗಳು ಜನನಿಯ ರುಧಿರಾಂಶ, ಎಲ್ಲೂ ಮಜ್ಜ ನರ ಇವು ಜನಕನ ರೇತಾಂಶವೆನಿಪವು. ನೋಡ್ರಿ, ವನಿತೆ ಕೇಳು ಅಂದ್ರ ಏ ಸ್ತ್ರೀಯಳೇ ಆಲಿಸು, ಕೇಳು. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ. ಯಾಕೆ ಹೇಳಿದಾರ? ಮೈತ್ರೇದೇವಿಗೆ ಒಬ್ಬಕಿಗೆ ಹೇಳಿದಾರಂತ ಅಲ್ಲ, ಇದು ಎಲ್ಲ ಮುಮುಕ್ಷಿಗಳಿಗೆ. ಯಾರು ಕಣ್ ಬಿಟ್ಕೊಂಡು ಕಷ್ಟ ಇತ್ತಪ್ಪ ಅಂತ ಕುಂತೀವಿ ನೋಡ್ರಿ, ಯಾರು ಕುಂದಿರ್ತೀವಲ್ಲ ಎಲ್ರೂ ಅಲ್ಲ, ಜಗತ್ತಿನ ಎಲ್ಲರೂ ಕುಂತು ಗುರುವಿನ ಮುಂದ್ ಕುಂತ್ ಕೇಳ್ಬೇಕಂತ ಭಾವ ಬರ್ತೇನಂದ್ರೆ ಇಲ್ಲ. ಏನೇ ದುಡ್ಡಿರ್ಲಿ, ರೊಕ್ಕ ಇರ್ಲಿ, ರೂಪಾಯಿ ಇರ್ಲಿ, ಸಂಪತ್ತಿರ್ಲಿ, ಇದು ಏನ್ ಬೇಡಪ್ಪ ನಮ್ಗ. ಅದು ನಮ್ಗ ಏನಾಗ್ಬೇಕು, ಬ್ಯಾಸರ ಬರ್ಬೇಕು. ಅದು ಕೂಡನು ರೊಕ್ಕ ಬಂದಗಂದ್ರೆ ಬಹಳ ಹಿಗ್ಗುವಂತದ್ದಲ್ಲ. ಇಳ್ದೇ ಇದ್ದಾಗ ದುಃಖ ಪಟ್ಟು ಇಲ್ರಿ ಅದನ್ನ ಪರಿಹಾರ ಮಾಡ್ಕೊಳ್ಬೇಕ್ರಿ ಹಂಗಂತ ಹೋಗುವಂತದ್ದಲ್ಲ ಇದು. ಶ್ರೀಮನ್ ನಿಜಗುಣರವ್ರೆಲ್ಲರೂ ಏನ್ ರಾಜರಿದ್ರು, ಅವರಿಗೆ
ಎಷ್ಟ್ ಮಾಡಿದ್ರೆ ಇಷ್ಟೇ ಐತಲ್ಲ, ಇದು ಒಂದಲ್ದು ಒಂದ್ಸಲ ಬಿಟ್ಟು ಹೋಗೋದಲ್ಲ ಅನ್ನುವಂಥದ್ದು ಒಂದು ಭಾವ ಅವ್ರ ಹತ್ರ, ಉದಾಸೀನ ಭಾವ ಬಹಳ ಇತ್ತು. ಇದ್ದಾಗ ಮಾತ್ರ ಅವ್ರು ಏನ್ ಇರ್ಬಹುದು, ಈ ಶರೀರ ಯಾಕೆ ಬಂದಿರ್ಬೋದು, ಸುಮ್ನೆ ಯಾಕೆ ಬಂತ ಇದು ಭೂಮಿಗೆ ಅನ್ನುವಂಥದ್ದನ್ನ ವಿಚಾರ ಮಾಡಕ್ ಶುರು ಮಾಡಿದಂತವ್ರು ಅವರೆಲ್ಲ. ಅದಕ್ಕೆ ಇಲ್ಲಿ ಕೂಡ ಮೈತ್ರಾದೇವಿ ಇದನ್ನೇ ಕೇಳ್ಬೇಕಂತ ಕೂತ್ಕೊಂಡಾಕಿ ದೊಡ್ಡ ಕೆಲಸ ಮಾಡ್ಕೊಳಕತ್ತಿ ಮೈತ್ರಾ, ನೀನು ಸಾಮಾನ್ಯ ಕೆಲಸ ಮಾಡ್ತಾ ಇಲ್ಲ ನೀನು. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ಯಾಕಂದ್ರ ಇಲ್ಲಿ ದೊಡ್ಡ ಕೆಲಸವನ್ನ ಮಾಡ್ಕೊಳ್ತಾ ಇರುವಂತ ಮೈತ್ರಾ ದೇವಿಗೆ ಕೇಳ್ ಮೈತ್ರ ಅಂತ ಹೇಳ್ತಾರ ಅವ್ರು. ಈ ಶರೀರ ಕೇಳು, ಈ ತನು 6 ಅಂದ್ರ ಈ ಶರೀರ 6 ಕೌಶಿಕಮಯ ಅಂತ ಹೇಳ್ತಾರ. ಕೌಶಿಕಮಯ ಅಂದ್ರ 6 ಒದಿಕೆ ಉಳ್ಳದ್ದು. ಕೌಶಿಕ ಅಂತಂದ್ರ ಒದಿಕೆ ಉಳ್ಳಂಥದ್ದು. ಈ ಒದಿಕೆ ಉಳ್ಳಂಥದ್ದು ಕೌಶಿಕಮಯವನೇ. ಯಾವುದು ಒದಿಕೆಗಳು ಅಂತಂದ್ರ ಈ ದೇಹದಲ್ಲಿರುವ ಚರ್ಮ, ರಕ್ತ, ಮಾಂಸ, ಇವು 3 ಯಾರ ಅಂಶಗಳು ಶರೀರ. ಯಾಕಂದ್ರೆ ತಾಯಿ ತಂದೆ 2 ರೇತು ರಕ್ತದಿಂದ ಅಂತ ಶರೀರ ಇದು. ಶರೀರ ಹೆಂಗದಂದ್ರ ತಂದೆ ತಾಯಿಯಿಂದ ಆದಂತ ಶರೀರ. ಮತ್ ತಾಯಿ ಅಂಶಗಳೇನದಾವ, ತಂದೆ ಅಂಶಗಳೇನದಾವ ನಮ್ಮ ಶರೀರದವ ಬೇಕಲ್ಲ ಅದ್ರಾಗ. ಅದಕ್ಕೆ ಈ ಶರೀರದಲ್ಲಿ ಚರ್ಮ, ರಕ್ತ, ಮಾಂಸ ಈ 3 ತಾಯಿ ಅಂಶಗಳು. ಅದಕ್ಕೆ ಹೇಳ್ತಾರ ಇದು ಚರ್ಮ, ರುಧಿರ, ಮಾಂಸಗಳು ಜನನಿಯ ರುಧಿರಾಂಶ ಅಂದ್ರ ಆಕೆಯ ರಕ್ತದ ಅಂಶ. ಆಕೆ ಬಲ್ಲಿ ಏನ್ ರಕ್ತ ಆಗಿರ್ತದಲ್ಲ ಅದು ರಕ್ತದ ಅಂಶದಿಂದ ಏನಾಗಿರ್ತದ, ಚರ್ಮ, ರುಧಿರ, ಮಾಂಸ ಆಗಿರುವಂಥದ್ದು ಅನ್ನುವಂಥದ್ದು. ಯಾಕಂದ್ರ ರಕ್ತ, ಚರ್ಮ, ಮಾಂಸ ಈ 3 ತಾಯಿ ಅಂಶಗಳು ಅದಾವ. ಮತ್ತೆ ತಂದೆಯ ಅಂಶಗಳು ಯಾವದಾವ ಅಂದ್ರ ಅಸ್ಥಿ, ಮಜ್ಜ, ನರ. ಈ 3 ತಂದೆಯ ರೇತಸ್ಸಿನಿಂದ ಆದಂತ ಅಂಶಗಳು. ಒಟ್ಟು 6 ರೀತಿಯಿಂದ ಕೂಡಿರುವಂಥದ್ದು ಈ ದೇಶ, ತಂದೆ ಮತ್ತೆ ತಾಯಿ ಅಂಶಗಳಿಂದ ಕೂಡಿದಂತ ದೇಹ. ಆದ್ರಿಂದ ಇದು ಶರೀರ ತಾನು ಅಲ್ಲ, ತಂದು ಅಲ್ಲ, ನಾನಲ್ಲದಂಥ ಈ ಷಟ್ ಕೌಶಿಕಮಯವಾದ ಶರೀರವನ್ನ ಇದು, ಯಾಕಂದ್ರೆ ತಾನು ಅಲ್ವೇ ಅಲ್ಲ ಇದು. ಈ ಶರೀರ ತಾನೇನಂದ್ರೆ ಗೊತ್ತಾಯ್ತಲ್ಲ ಈಗ. ಶರೀರ ತಾನು ಅಲ್ಲ, ತನ್ನದು ಅಲ್ಲ. ಆದ್ರ ಈ 6 ಒದಿಕೆ ಉಳ್ಳಂತ ಈ ಶರೀರವನ್ನ ಈ ತಾನು ಅಂತ ತಿಳಿಯುವಂಥದ್ದೇ ಇದು ಒಂದು ಭ್ರಮೆ ಅಂತ ಹೇಳ್ತಾರೆ. ಭ್ರಮೆಯಿಂದ ಕೂಡಿದೆ. ಅದು ಭ್ರಮೆ ಆದದಕ್ಕಾಗಿ ಈ ಶರೀರ ನಾನು ಅಂತ ಹೇಳಕತ್ತೇನೆ, ಬಡಬಡ್ಸಕತ್ತಿದ. ಅದಕ್ಕೆ ಹೇಳ್ತಾರಲ್ಲ, ಇಲ್ಲಿ ತನ್ನದು ಅಲ್ಲ, ತನ್ನದು ಅಲ್ಲ, ಇರದೇ ಇರುವಂತ ಶರೀರವನ್ನ ಇದು ತಾನು ಅನ್ಕೊಂಡು ಕುಂತಂಥದ್ದು, ಇದು ಭ್ರಮೆಯಿಂದ ಕೂಡಿದಂಥದ್ದು ಮೈತ್ರ ಕೇಳು ಅಂತ ಹೇಳ್ತಾರ. 7ನೇ ನುಡಿಯಲ್ಲಿ ಹೇಳ್ತಾರ, ಈ ದೇಹ ಯಾವುದರಿಂದ ಉತ್ಪನ್ನ ಆಗ್ಯದ, 3 ಮಲಗಳಿಂದ ಉತ್ಪನ್ನ ಆಗ್ಯದ. ಯಾವುದರಿಂದ ಆಗ್ಯದ, ಇದು 3 ಮಲಗಳಿಂದ ಉತ್ಪನ್ನ ಆದಂಥದ್ದು. ಇದು ಅದರಿಂದ ತಾನು ಅಲ್ಲ, ಇದು ಶರೀರ ತಾನು ಅಲ್ಲ. 7ನೇ ನುಡಿಯಲ್ಲಿ ತಾತನ ರೇತುವೆಂಬುದು ಕರ್ಮವೆನಿಪುದು, ಮಾತೆಯ ರುಧಿರವೆಂಬುದು ಮಾಯೆ, ರೇತು ರಕ್ತದ ಮೇಳವೆಂಬುದು ಆಣವ ಮೆನಲ್, ಈ ತನು ತಾನೆ ಮುಮ್ಮಲ ಜಾತ ಅಂತ ಹೇಳ್ತಾರೆ. ಏನ್ ಹೇಳ್ತಾರ ಅಂದ್ರ ತಾತನ ಅಂದ್ರ ತಂದೆಯ, ರೇತು ಅನ್ನುವಂಥದ್ದು ರೇತಸ್ಸು ಅನ್ನುವಂಥದ್ದು, ಮಾಯೆ ಅಂದ್ರ ಅಲ್ಲಿ ಮಾಯೆ ಅನ್ನುವಂತ ಮಲ ಅನ್ನುವಂಥದ್ದು. ಇಲ್ಲಿ ಅಣುವ ಮಲ ಅಂದ್ರೆ ಅಣುವ ಮಲ ಅಂತ ಅನ್ನುವಂಥದ್ದು. ಇಲ್ಲಿ ಮುಮ್ಮಲ ಜಾತರ 3 ಮಲಗಳಿಂದ ಹುಟ್ಟಿದ್ದಂತ ತಿಳ್ಕೊಂಬೈತ್ರ. ಈ ತಂದೆಯ ವೀರ್ಯ ಅನ್ನುವಂಥದ್ದು ಕರ್ಮಮಲ ಅಂತ ಅನ್ಸ್ಕೊತ. 3 ಮಲಗಳಿಂದ ಹುಟ್ಟಿದಂಥದ್ದು ಈ ಶರೀರ. ಯಾವ ಮಲಗುಳ್ರಿ ಅಂತಂದ್ರೆ ತಂದೆಯ ವೀರ್ಯ ಕರ್ಮಮಲ ಅಂತ ಅನ್ಸ್ಕೊಳತ್ತ. ತಾಯಿಯ ರಕ್ತ ಮಾಯಾಮಲ ಅನ್ಸ್ಕೊಳತ್ತ. ಅದಕ್ಕ ಏನಾಗ್ತದ, ಇದು ತಂದೆಯ ಒಂದು ವೀರ್ಯ ಕರ್ಮಮಲ, ತಾಯಿಯ ರಕ್ತವೇ ಮಾಯಾಮಲ ಅನ್ಸ್ಕೊಳ್ತದ. ಈ ರೇತು ರಕ್ತಗಳ ಕೂಡಿದಂಥದಕ್ಕ ಏನಾಗ್ತದ, ಈ ಕೂಟ ರೇತು ರಕ್ತ ಕೂಡಿದಂತ ಒಂದು ಕೂಟಕ ಅಣುವಮಲ ಅಂತ ಅನ್ಸ್ಕೊಳ್ತದೆ. ಈ 3 ಮಲಗಳಿಂದ ಉತ್ಪನ್ನವಾದಂಥದ್ದು ಈ ಶರೀರ ಮಲಮಯದಿಂದ ಕೂಡಿದ, ಮಲದಿಂದ ಕೂಡಿದಂಥದ್ದು ಶರೀರ ಅಂದ್ರ. ಯಾಕಂತಂದ್ರ ಇಲ್ಲಿ ದೇಹ
ಮಲಮಯವಾಗಿರುವಂಥದ್ದು. ಇದ್ರೊಳಗೆ ನೀನು ಶುದ್ಧ ಚಿನ್ಮಯನಾಗಿರುವಂಥವನು. ಅದರಿಂದ ಈ ದೇಹ ನೀನಲ್ಲ. ನೀನ್ ಹೆಂಗಿದೆ? ಶುದ್ಧ ಚಿನ್ಮಯ ಸ್ವರೂಪನಾಗಿರುವಂಥವನು ನೀನು. ಆದ್ರೆ ಈ ಮಲದಿಂದ ಕೂಡಿದಂಥದ್ದು ಮಲಮಯವಾಗಿರುವಂತ ಈ ಶರೀರ, ಅದರಿಂದ ಈ ದೇಹ ತಾನ ಅಲ್ಲ ಅಂತ ಮೈತ್ರ, ತಿಳಿತಕ್ಕದ್ದು ಅಂತ ಹೇಳ್ತಾರ ಅವರು. ಮತ್ತ ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ. ಬಹಳಷ್ಟು ವಿಚಾರಗಳನ್ನ ನಾವು ನೋಡ್ಬೋದು ಇದ್ರಲ್ಲಿ. ಅವಳಿ ಮಕ್ಳು ಹೆಂಗ್ರಿ ಹುಡ್ತಾವ ಅನ್ನೋದಕ್ಕಾಗಿ ಕೆಲವು ವಿಚಾರಗಳನ್ನ ಹೇಳ್ತಾರ. ಏನ್ ಹೇಳ್ತಾರ? 8ನೇ ನುಡಿಯಲ್ಲಿ ಹೇಳ್ತಾರ, ತಿಳಿ 3ನೆಯ ಮಾಸದೊಳು ಗರ್ಭ ಮಿರ್ಪಡೆಯೋಳು ಪೊಕ್ಕ ಪಾನ ಮಾರುತನಲ್ಲಿ ಸುಳಿದು ತತ್ಪಿಂಡ ನುಡಿಯಲಿಕ್ಕೆ ಜವಳಿ ಮಕ್ಕಳುಗಳು ಉದಿಸುತ್ತಿರ್ಪರು ಅಂಗನೆ ಅಂತ ಹೇಳ್ತಾರ. ಏನ್ ಹೇಳ್ತಾರ ಅಂತಂದ್ರೆ, ಈ ಪುರುಷನು ಯಾಕಂದ್ರ ತಿಳಿ 3ನೇ ಮಾಸದೋಳು ಅಂತ ಹೇಳ್ತಾರೆ. ಪುರುಷ 3 ತಿಂಗಳವರೆಗಾದ್ರೂ ಕೂಡ ಆತ ತನ್ನ ವೀರ್ಯವನ್ನ ಚಲನತ್ವ ಮಾಡದೇ ಇದ್ದಾಗ ಆ ವೀರ್ಯವು ಗರ್ಭಧಾರಣೆ ಮಾಡ್ಲಿಕ್ಕೆ ಯೋಗ್ಯ ಆಗಿರ್ತದ ಅಂತ ಹೇಳ್ತಾರ. ಅದರಿಂದ ಜೀವನ 3 ತಿಂಗಳವರೆಗೆ ಯಾಕಂತಂದ್ರ ಆ 3 ತಿಂಗಳವರೆಗೆ ಪುರುಷನ ರೇತು ರೂಪ ಗರ್ಭದಲ್ಲಿ ಕೂಡ್ಕೊಂಡಿರ್ತದ. ಜೀವಾತ್ಮ ಪುರುಷನ ಒಂದು ರೇತುದೊಡನೆ ಕೂಡ್ಕೊಂಡಿರ್ತದದು. ಜೀವನು 3 ತಿಂಗಳವರೆಗೆ ಆ ಪುರುಷನ ರೇತು ರೂಪ ಗರ್ಭದಲ್ಲಿ ಏನಿರ್ತದ ಕೂಡ್ಕೊಂಡಿರ್ಲಿಕ್ಕೆ ಇರ್ತದದು. ಅನಂತರ ಪುರುಷ ತನ್ನ ಸತಿಯೊಳೊಡನೆ ಕೂಡಿದಾಗ ಆ ಸ್ತ್ರೀ ಪುರುಷರಿಂದ ನಡೆದಂತ, ಯಾಕಂತಂದ್ರ ಅವಾಗ ಏನಾಗ್ತದ, ಆ ಸಂದರ್ಭದಲ್ಲಿ ಗರ್ಭದಲ್ಲಿ ನಿಲ್ಲುವಂಥದ್ದು. ಆ ಸ್ಥಳದಲ್ಲಿ ಸೇರಿ, ಯಾಕಂತಂದ್ರ ಆ ಒಂದು ಸ್ಥಳದಲ್ಲಿ ಅಪಾನ ವಾಯು ಅನ್ನುವಂಥದ್ದು ವೀರ್ಯ ಇರುವಂತ ಸ್ಥಳದಲ್ಲಿ ಅಪಾನ ವಾಯು ಅಲ್ಲಿ ಸೇರಿ 2 ಭಾಗ ಮಾಡ್ತದಂಥದ್ದು. 2 ಭಾಗ ಮಾಡಿದಾಗ ಆ ಭಾಗದಲ್ಲಿ ವೀರ್ಯದ 2 ಬಿಂದುಗಳು ಆಗ್ಬಿಡ್ತಾವಲ್ಲಿ, 2 ಭಾಗಗಳು ಆಗ್ಬಿಡ್ತಾವ. ಯಾಕಂತಂದ್ರೆ ಈ ಸ್ತ್ರೀ ಗರ್ಭದಲ್ಲಿದ್ದುಕೊಂಡು 2 ಮಕ್ಕಳು ಹುಟ್ಟತಾವ ಈ ರೀತಿ. ಯಾಕಂತಂದ್ರ ಅದು ಆ ಸಂದರ್ಭದಲ್ಲಿ ಏನು ಗಂಡ ಹೆಂಡತಿ ಆ ಸಂದರ್ಭದಲ್ಲಿ ಅಪಾನ ವಾಯು ಅನ್ನುವಂಥದ್ದು ಅಲ್ಲಿ ಬಂದು ವೀರ್ಯ 2 ಭಾಗ ಆಗಿ 2 ರೀತಿಯಿಂದ ಅಲ್ಲಿ ವಿಭಾಗ ಆದಾಗ ಅಲ್ಲಿ 2 ಅವಳಿ ಜವಳಿ ಹುಟ್ಟುತ್ತಾವ ಅಂತ ಅವ್ರು ಹೇಳ್ತಾರೆ. ಹೀಗೆ ಇದೆಲ್ಲ ಪ್ರಮಾಣ ಕೂಡ ಐತೆ, ಉಪನಿಷತ್ತುಗಳ ಒಂದು ಪ್ರಮಾಣ ಐತೆ ಅಂತ ಕೂಡ ಹೇಳ್ತಾರ ಅವ್ರು. ಈ ರೀತಿಯಾಗಿ ಹೇಳ್ತಾರೆ. ಈ ರೀತಿಯಾಗಿ ಅವಳಿ ಜವಳಿ ಹುಟ್ಟುವಂಥದ್ದು ನಡೀತದ ಅನ್ನುವಂಥದ್ದು ಹೇಳ್ತಾರೆ. ಪಿಂಡೋತ್ಪತ್ತಿ ಕ್ರಮ ನಿರೂಪಣೆ ಸೂತ್ರ 13ಕ್ಕೆ ಪದ 125 ಅಂತ ಹೇಳಿ ಇಲ್ಲಿ ಏನ್ ಹೇಳ್ತಾರ, ಇಂದಿನ ಜೀವನ ಜನಿಸಿದ ತರುವಾಯ ದೇಹವೇ ನಾನು ಅಂತ ಸಂಸ್ಕಾರ ಆಗ್ಬಿಡ್ತಾನ. ಈ ಸೂತ್ರದಲ್ಲಿ ಜೀವನ ಯಾವಾಗ ಯಾವ ದೇಹ ಇಂದ್ರಿಯಾದಿಗಳಲ್ಲಿ ಅಧ್ಯಾಸ ಉಳ್ಳವನಾಗಿರುವನು ಆಗ ಜೀವನಿಗೆ ಆಯಾ ಹೆಸರುಗಳು ಬರ್ತಾವ. ಈ ಜೀವಾತ್ಮನಿಗೆ ಯಾವ ರೀತಿ ಇಂದ್ರಿಯಗಳಲ್ಲಿ ಮತ್ತೆ ಅಧ್ಯಾಸ ಉಳ್ಳವನಾಗಿರ್ತಾನೋ ಆವಾಗ ಆಯಾ ಅವ್ರ ಹೆಸರುಗಳು ಪ್ರಾಪ್ತ ಆಗ್ತಾವ ಜೀವಾತ್ಮನಿಗೆ ಅನ್ನುವಂಥದ್ದು ಈ ಸೂತ್ರದಲ್ಲಿ 14ನೆಯ ಸೂತ್ರದಲ್ಲಿ ಹೇಳ್ತಾರ ಅವರು. ತನ್ನಿವಿದು ತಾನೆಂಬ ಬಗೆಯಿಂದ ಜೀವಂಗೆ ಜನಿಸುವ 5 ಅವಸ್ಥೆಗಳು ಇಂತು. ಹೌದು, ಯಾಕಂದ್ರೆ ಈ ಶರೀರ ಯಾವಾಗ ನಾನು ಅಂತ ಶುರು ಮಾಡ್ತಾನ ಅವಾಗ ಹೆಂಗಂದ್ರ ಈ ಶರೀರವೇ ನಾನೆಂಬ ಭಾವನ ಮೂಲಕ ಜೀವನಿಗೆ ಅವಸ್ಥೆಗಳು ಬರ್ತಾವೆ. ಏನು ಅಂದ್ರ ಭೂತಾತ್ಮ, ಇಂದ್ರಿಯಾತ್ಮ, ಕರಣಾತ್ಮ, ವಿಜ್ಞಾನಾತ್ಮ, ಅಂತರಾತ್ಮ ಅಂತ 5 ಅವಸ್ಥೆಗಳು ಒದಗುತ್ತಾವೆ ಈಗ ಜೀವಾತ್ಮನಿಗೆ. ಯಾಕಂತಂದ್ರ ಈ ಅವಸ್ಥೆಗಳು ತೋರಿ ಅಡಗುವಂಥವು. ಈ ಅವಸ್ಥೆಗಳು ಹೆಂಗದಾವಂತಂದ್ರ ತೋರಿ ಅಡಗಿದಾಗ ಇವುಗಳಿಗೆ ಸಾಕ್ಷ್ಯದ ಪರಮಾತ್ಮನೇ ತಾನಿರುವಂಥವನು ಅಂತ ಹೇಳ್ತಾರ ಅವರು. ಈ ಜೀವನಿಗೆ 5 ಅವಸ್ಥೆಗಳು ಹೆಂಗ್ ಬರ್ತಾವ ಅಂದ್ರೆ ಆತನ ಭಾವನೆಗಳ ಮೂಲಕ. ಆತನ ಭಾವನೆಗಳು ಏನ್ ಬದಲಾವಣೆ ಆಗ್ತಾ ಇರ್ತಾವಲ್ಲ ಆ ಭಾವನೆಗಳ ಮೂಲಕ 5 ಅವಸ್ಥೆಗಳು ಜೀವಾತ್ಮನಿಗೆ ಬರ್ತಾವ ಅಂತ ಹೇಳ್ತಾರ. ಇವಾಗ 2ನೆಯ ಒಂದು
ಇದು 1ನೇ ನುಡಿಯಲ್ಲಿ ಹೇಳತ್ತಾರ. ಜೀವನಿಗೆ 5 ಅವಸ್ಥಾನು ರೂಪವೇ ತನ್ನ ಭೇದ ಭಾವ ಭೇದದೋಳು ಇಂತು ತೋರ್ಪವು ಭಾವಕಿ ನಾನವನರಿಯಲ್ಲೊರೆವನು ಸದ್ಭಾವದಿಂದ ಆಲಿಸು ತಿಳಿ ನೀನು. ನೋಡ್ರಿ ಎಷ್ಟು ಚಂದ ಹೇಳ್ತಾರ. ಜೀವಾತ್ಮನಿಗೆ 5 ಅವಸ್ಥೆಗಳೇನ್ ಬರ್ತಾವ, ಹೆಂಗ್ ಬರ್ತಾವ? ಭಾವನಾ ಮೂಲಕ ಪ್ರಾಪ್ತಗಳಾಗ್ತಾವ ಅಂತ ತಿಳ್ಕೊ ಮೈತ್ರ. ಅಂದ್ರೆ ನೀರು ಯಾವ ಯಾವ ಬಣ್ಣಗಳಲ್ಲಿ ಸೇರ್ತದೋ ಅದೇ ರೂಪವನ್ನು ಹೊಂದುತ್ತದಲ್ಲ, ಅದ್ರಂಗೆ ಜೀವನು ದೇಹಾದಿ ಅನಾತ್ಮಗಳೊಡನೆ ಬೆರೆತು ಆಯಾ ರೂಪವೇ ತಾನಂತ ತಿಳಿತಾನ. ಅದಕ್ಕೆ ಈ 5 ಅವಸ್ಥೆಗಳನ್ನ ನೀನು ಅರಿಯುವಂತೆ ಚೆನ್ನಾಗಿ ಹೇಳ್ತೀನಿ ಕೇಳು ಮೈತ್ರ. ಎಷ್ಟು ಅದ್ಭುತವಾಗಿ ಹೇಳತ್ತಾರ. ಸದ್ಭಾವದಿಂದ ಅಂದ್ರೆ ಭಕ್ತಿಯಿಂದ ಕೇಳು ಅಂತ ಹೇಳ್ತಾರ ಅವರು. ಇದು ಸುಮ್ಮನೆ ಅಲ್ಲ. ಜಗತ್ತಿನೊಳಗ ಸುಖ ಅಂತಾನೆ 84 ಲಕ್ಷ ಜೀವರಾಶಿಯಿಂದ ಹೊಡೆದಾಡ್ತಾವ. ಯಾತಕ್ಕೆ ಇಷ್ಟೆಲ್ಲ ಬಡದಾಡ್ತಾ ಇದ್ದಾರ ಅಂದ್ರೆ ನಾನು ಸುಖದಿಂದ ಇರ್ಬೇಕು, ಆನಂದವಾಗಿ ಇರ್ಬೇಕಂತಾನೆ ಬಡದಾಡ್ತಾ ಇದ್ದಾರ. ಅದರ ನಿಜವಾದ ಸುಖ ಅವ್ರಿಗೆ ಗೊತ್ತದೇನು ಅಂದ್ರೆ ಇಲ್ಲ. ಅದಕ್ಕೆ ನಾನ್ ಹೇಳಕತ್ತೀನಿ ನೋಡು ಮೈತ್ರ, ನೀನು ಈ ಅವಸ್ಥೆಗಳನ್ನ ಈ ಪ್ರತಿಯೊಂದನ್ನ ನಾನು ನಿನಗ ಅರಿಯುವಂತೆ ಚೆನ್ನಾಗಿ ಪ್ರತಿಪಾದನೆ ಮಾಡ್ತೀನಿ. ನೀನು ಸದ್ಭಾವದಿಂದ ಆಲಿಸು, ಕೇಳು, ಭಕ್ತಿಯಿಂದ ಕೇಳು ಅಂತ ಹೇಳ್ತಾರ ಅವರು. ಏನ್ ಹೇಳ್ತಾರ? ಭೂತಾತ್ಮ ಹೆಸರಂತ ಹೆಂಗ್ ಬಂತು, ಬರಕ್ ಕಾರಣ ಏನು ಅನ್ನೋದಕ್ಕಾಗಿ ಭೂತಾತ್ಮ ಅಂತ 1ನೇದ್ದು. ಈ ಭೂತಾತ್ಮ ಅಂತ ಹೆಸರು ಯಾಕೆ ಬಂತು ಅಂದ್ರೆ ಅದಕ್ಕೆ ಕಾರಣ ಏನು ಅಂದ್ರೆ ಇದು ತಿಳಿಸ್ತಾರೆ. 2ನೇ ನುಡಿಯಲ್ಲಿ ತಿಳಿಸ್ತಾರ. ಭೂತ ವಿಕೃತಿಯಿಂದೇ ಮಾತಾಪಿತರ ರಕ್ತರೇತ ಯೋಗದ ಪರಿಣಿತಿಯಿಂದ ಜಾತಮಾದ ಈತನು ತಾನೇನೆ ಜೀವಂಗೆ ಭೂತಾತ್ಮನೆಂದೆಂಬ ಹೆಸರಕ್ಕು. ನೋಡ್ರಿ, ಭೂತಾತ್ಮ ಅಂತ ಹೆಸರು ಕೂಡ ಬಂತು. ಯಾಕೆ ಬಂತಂದ್ರ ಈ ಪಂಚಭೂತಗಳ ವಿಕಾರಮಯವಾದದ್ದು ಈ ಶರೀರ ಇರುವಂತದ್ದು. ಯಾಕಂದ್ರ ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ. ಯಾಕಂದ್ರ ಈ ಮಳೆಯಿಂದ ಭೂಮಿಗೆ ಮಳೆ ಅನ್ಸುತ್ತಲ್ಲ, ಹಂಗ ಬರ್ತದ ಜೀವಾತ್ಮ. 1 ಅಲ್ಲ 2 ಅಲ್ಲ. ಈ ಭೂತಾತ್ಮನಂತ ಹೆಸರು ಯಾಕೆ ಬಂತು ಅಂತಂದ್ರ ಪಂಚಭೂತಗಳ ವಿಕಾರದಿಂದ ಅದು ಒಂದ್ರಾಗ ಒಂದು ಬಂದು ಈ ಶರೀರ, ಯಾಕಂದ್ರ ವಿಕಾರ ಪಂಚಭೂತಗಳ ವಿಕಾರ ಮಯವಾದಂಥದ್ದು ಈ ಶರೀರ ಇರುವಂತದ್ದು. ಹೇಗಂತಂದ್ರ ಇಲ್ಲಿ ಕೂಡ ಭೂತ ವಿಕೃತಿಯಿಂದ ಮಾತಾಪಿತರ ರಕ್ತ ರೇತು ಯೋಗದ ಪರಿಣಿತಿಯಿಂದ ಅಂತ ಹೇಳ್ತಾರ ಅವರು. ಪರಿಣಿತಿಯಿಂದ ಅಂದ್ರೆ ರೂಪಾಂತರ ಹೊಂದುವಂಥದ್ದು. ಜೀವಾತ್ಮ ಕೂಡ ಹಂಗೆ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಈ ರೀತಿ ಬಂದಿರುವಂಥದ್ದು. ಪಂಚಭೂತಗಳ ವಿಕಾರವಾದಂಥದ್ದು ಕೂಡ ಈ ಶರೀರ ಇರುವಂಥದ್ದು. ಹೆಂಗಂದ್ರೆ ದೇಹದಲ್ಲಿ ಕಠಿಣ ಭಾಗ ಇರುವಂಥದ್ದು. ಯಾಕಂದ್ರೆ ಪಂಚಭೂತಗಳ ವಿಕಾರದಿಂದ ಈ ಶರೀರ ಯಥ ಬ್ರಹ್ಮಾಂಡ ತಥ ಪಿಂಡಾಂಡ ಅನ್ನುವಂಥದ್ದು. ಈ ಶರೀರದ ಒಳಗಡೆ ಕೂಡ ಭೂತ ಅದು ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಎಲ್ಲ ಅದಾವ ಈ ಶರೀರದಲ್ಲಿ ಕೂಡ. ಅದಕ್ಕ ಈ ಶರೀರ ಹೆಂಗಂದ್ರೆ ದೇಹದಲ್ಲಿ ಕಠಿಣ ಭಾಗ ಇರುವಂತದ್ದೆಲ್ಲ ಪೃಥ್ವಿ ಭಾಗ. ಈ ನೀರಿನ ಭಾಗ ಏನೈತೆ ಈ ಶರೀರದೊಳಗ, ಈ ಭಾಗ ಎಲ್ಲ ಜಲದ ಭಾಗ. ಮತ್ತ ಬಿಸಿ ಇರ್ತದಲ್ಲ, ಇದು ಉಷ್ಣದ ಒಂದು ಭಾಗ. ಮತ್ತೆ ಈಗ ಓಡಾಡೋದು, ತಿರುಗಾಡೋದು, ಚಲನತ್ವ ಭಾಗ ಇರುವಂತದ್ದು ವಾಯುವಿಂದು. ಇದಕ್ಕೆಲ್ಲ ಅವಕಾಶ ಕೊಟ್ಟಿರುವಂತದ್ದು ಆಕಾಶದ್ದು. ಹೀಗಿರೋದ್ರಿಂದ ಈ ದೇಹ ಏನೈತೆ ಪಂಚಭೂತದ ವಿಕಾರ ಆಗಿರುವಂಥದ್ದು. ಅದಕ್ಕೆ ಮತ್ತೆ ಇದು 6 ಕೌಶಿಕಮಯ ಅಂತ ಕೂಡ ಹೇಳಿದ್ರಿಂದ ರೇತು ರಕ್ತದ ಪರಿಣಾಮವೂ ಅದ. ಪಂಚಭೂತದ ವಿಕಾರದಿಂದನೂ ಕೂಡಿದಂಥದ್ದದ. ಮತ್ತೆ ರೇತು ರಕ್ತದ ಪರಿಣಾಮವಾಗಿಯೂ ಇರುವಂಥದ್ದು. ಈ ಲಕ್ಷಣದಿಂದ ಕೂಡಿದಂತ ಈ ಶರೀರವನ್ನ ತಾನಂತ ತಿಳಿಯೋದ್ರಿಂದ ಈ ಶರೀರ ಪಂಚಭೂತದ ವಿಕಾರದಿಂದ ಆದಂಥದ್ದು. ಮತ್ತೆ ರೇತು ರಕ್ತ, ತಾಯಿ ತಂದೆಯ ರೇತು ರಕ್ತದ ಪರಿಣಾಮ ಒಂದೇ ಆಗಿರುವಂತ ಈ ಶರೀರ ನಾನೇ ಅಂತ ತಿಳಿಯೋದ್ರಿಂದ ಈ ಜೀವನಿಗೆ ಭೂತಾತ್ಮ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಮತ್ತೆ 3ನೇ ನುಡಿಯಲ್ಲಿ ಹೇಳ್ತಾರ. ಏನ್ ಹೇಳ್ತಾರ? ನೆರೆ ಬುದ್ಧೀಂದ್ರಿಯ ಕರ್ಮೇಂದ್ರಿಯವೆಂಬೆರಡು ವರ್ಗವರಿವ ಮಾಡುವವೆಲ್ಲವನು ತಾನೇ ಅರಿದೆನೆಸಗಿದೆನೆಂಬುದರಿಂದ ಜೀವನಿಗೆ ಮೆರೆಯುವುದು ಕೇಳೀಂದ್ರಿಯಾತ್ಮತೆ ಅಂತ. ನೋಡಿ, ಇದೇ ಜೀವನಿಗೆ ಮತ್ತೊಂದು ಹೆಸರು ಬಂತು. 2ನೇದ್ದು ಯಾವುದು? ಇಂದ್ರಿಯಾತ್ಮ ಅಂತ ಹೆಸರು ಬಂತು. ಇದು ಯಾಕೆ ಬಂತು ಅಂತ, ನೆರೆ ಅಂದ್ರ ಚೆನ್ನಾಗಿ
ಬುದ್ಧೀಂದ್ರಿಯ ಅಂತ ಜ್ಞಾನೇಂದ್ರಿಯ. ಬುದ್ಧೀಂದ್ರಿಯ ಅಂದ್ರೆ ಒಂದೇ, ಜ್ಞಾನೇಂದ್ರಿಯ ಅಂದ್ರು ಒಂದೇನೆ. ಮತ್ತೆ ಕರ್ಮೇಂದ್ರಿಯಗಳು. ಜ್ಞಾನೇಂದ್ರಿಯಗಳು ಅಂದ್ರ ಗೊತ್ತು ಜೀವನಿಗೆ, ನೇತ್ರ ಸ್ತೋತ್ರ ಮೊದಲಾದವು ಅಂತ ಹೇಳ್ತಾರೆ ಜ್ಞಾನೇಂದ್ರಿಯಗಳಂತ. ಯಾಕಂದ್ರೆ ಸ್ತೋತ್ರ, ತೊಕ್ಕು, ಜಿಂವ, ಗ್ರಹಣ, ನೇತ್ರ ಇವು ಜ್ಞಾನೇಂದ್ರಿಯಗಳು. ಆಮೇಲೆ ಈ ರೀತಿಯಿಂದ ಕೂಡ್ಕೊಂಡು, ಜ್ಞಾನೇಂದ್ರಿಯಗಳಿಂದ ಕೂಡಿಕೊಂಡು ನಾನು ನೋಡ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ ಅಂತ ಅಭಿಮಾನ ಮಾಡುವಂಥದ್ದು. ಈಗ ನಾನು ಕೇಳ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ, ವಾಸನೆ ನೋಡ್ತಾ ಇದ್ದೀನಿ, ರುಚಿ ನೋಡ್ತಾ ಇದ್ದೀನಿ, ಸ್ಪರ್ಶ ಮಾಡ್ತಾ ಇದ್ದೀನಿ ಅನ್ನುವಂಥದ್ದು ಅಭಿಮಾನ ಮಾಡುವಂಥದ್ದು. ಮತ್ತೆ ಕರ್ಮೇಂದ್ರಿಯಗಳು ವಾಕ್, ಪಾಣಿ, ಪಾದ, ಗುಹ್ಯ, ಗುದ ಅನ್ನುವಂಥದ್ದು. ಇವು ಕರ್ಮೇಂದ್ರಿಯಗಳ ಕೂಡಿಕೊಂಡು ನಾನು ಹಿಡಿತಾ ಇದ್ದೀನಿ, ನಾನು ನಡಿತಾ ಇದ್ದೀನಿ, ನಾನು ಈ ರೀತಿ ನಾನು ಇವೆಲ್ಲ ಕೆಲಸಗಳು ನಾನು ಮಾಡ್ತಾ ಇದ್ದೀನಿ, ನಾನು ನೋಡ್ತಾ ಇದ್ದೀನಿ, ಈ ರೀತಿ ಅಭಿಮಾನ ಪಡುವಂಥದ್ದು, ಅಭಿಮಾನಿಸುವಂತ. ಇದರಿಂದ ಇದಕ್ಕೆ ಏನ್ ಬಂತು? ಇಂದ್ರಿಯಾತ್ಮ ಅಂತ ಹೆಸರು ಬಂತು. ಯಾರಿಗೆ? ಜೀವಾತ್ಮನಿಗೆ. ಯಾಕಂದ್ರ ಇವು ನಾನೇ ಅಭಿಮಾನ ಮಾಡಾಕತ್ತೇನೆ ಇಲ್ಲಿ, ನಾನ್ ನೋಡಾಕತ್ತೀನಿ, ನಾನು ಕೂಡಾಕತ್ತೀನಿ. ಇಲ್ಲಿ ಜ್ಞಾನೇಂದ್ರಿಯಗಳ ಜೊತೆನೂ ಆತ ಅಭಿಮಾನ ಮಾಡಾಕತ್ತಾನ. ನಾನು ಕಿವಿಲೆ ಕೇಳಾಕತ್ತೀನಿ, ಕಣ್ಣಿಲೆ ನೋಡಾಕತ್ತೀನಿ, ರುಚಿ ನೋಡಾಕತ್ತೀನಿ, ವಾಸನೆ ನೋಡಾಕತ್ತೀನಿ, ಸ್ಪರ್ಶ ಮಾಡಾಕತ್ತೀನಿ ಅಂತ ಅಲ್ಲಿ ಅಭಿಮಾನ ಮಾಡಾಕತ್ತಾನ. ಕರ್ಮೇಂದ್ರಿಯಗಳ ಜೊತೆ ಕೂಡ ವಾಕ್, ನಾನು ಮಾತಾಡ್ತಾ ಇದ್ದೀನಿ, ನಾನು ಅಡಿತಾ ಇದ್ದೀನಿ, ನಾ ಹಿಡಿತಾ ಇದ್ದೀನಿ, ಈ ರೀತಿಯಾಗಿ ಅಭಿಮಾನ ಮಾಡುವಂಥದ್ದು. ಇದರಿಂದ ಜೀವಾತ್ಮನಿಗೆ ಏನು ಬಂತು ಹೆಸರು? ಇಂದ್ರಿಯಾತ್ಮ ಅಂತ ಹೆಸರು ಬಂತು. ಇದು ಎರಡನೆಯದು. ಮೂರನೇ ಹೆಸರು ಹೆಂಗ್ ಬಂತು? ಕರ್ಣಾತ್ಮನಂತ ಅನ್ನುವಂತ ಹೆಸರು ಬರ್ತದ. ಏನ್ ಹೇಳ್ತಾರ ಅಂದ್ರೆ ನಾಲ್ಕನೆಯ ನುಡಿಯಲ್ಲಿ ಹೇಳ್ತಾರ, ಮಾನಸಾದಿಗಳೆಸಗಿದ ಕರ್ಮ ತತಿಯನ್ನು ತಾನೆಸಗಿದೆನೆಂಬ ಬಗೆಯಿಂದೆ ಮಾನಿನಿ ಕೇಳು ಅಹಂಕರಣಾತ್ಮನೆಂಬ ಅಭಿಧಾನವು ಆ ಜೀವನಿಗೆ ಸಮನೀರ್ಪು ಅಂತ ಹೇಳ್ತಾರೆ. ಏನ್ ಹೇಳ್ತಾರ? ಮಾನಸಾದಿ ಅಂತಂದಾಗ ಮನ ಮೊದಲಾದವುಗಳು, ಮನ, ಬುದ್ಧಿ, ಚಿತ್ತು, ಅಹಂಕಾರ ತಗೊಳ್ಬೇಕಾಗ್ತದ. ಅಂದ್ರ ಇವು ಮನಸ್ಸು, ಬುದ್ಧಿ, ಚಿತ್ತು, ಈ ಮೊದಲಾದವುಗಳು ಏನ್ ಮಾಡ್ತಾವ? ಈ ಮನಸ್ಸನ್ನುವಂಥದ್ದು ಸಂಶಯ ಮಾಡುವಂಥದ್ದು, ಸಂಕಲ್ಪ ವಿಕಲ್ಪ ಮಾಡ್ಕೊಳ್ಳುವಂಥದ್ದು, ಮತ್ತೆ ಬುದ್ಧಿ ಅನ್ನುವಂಥದ್ದು ನಿಶ್ಚಯ ಮಾಡುವಂಥದ್ದು, ಇವೆಲ್ಲ ಕೆಲಸಗಳನ್ನ ಮಾಡುವಂಥದ್ದು. ಈ ಚಿತ್ತು ಅನ್ನುವಂಥದ್ದು ನೆನ್ಪಿಟ್ಕೊಳ್ಳುವಂಥದ್ದು, ಅಹಂಕಾರ ನಾನು ಅನ್ನುವಂಥದ್ದು, ಇವೆಲ್ಲವುಗಳನ್ನ ಅವೆಲ್ಲವುಗಳ ಜೊತೆ ನಾನ್ ಮಾಡ್ತಾ ಇದ್ದೀನಿ, ನಾನ್ ಸಂಕಲ್ಪ ವಿಕಲ್ಪ ಮಾಡ್ಕೊಳ್ಳುವಂಥವು, ನಿಶ್ಚಯ ಮಾಡುವಂಥವು, ಈ ರೀತಿ ಅಭಿಮಾನ ಮಾಡೋದ್ರಿಂದ ಈ ಜೀವಾತ್ಮನಿಗೆ ಅಂತಃಕರಣಾತ್ಮನ್ ಅಂತ ಹೆಸರು ಬರ್ತದೆ. ಅಂತಃಕರಣಾತ್ಮನ್ ಅನ್ನುವಂತ ಹೆಸರು ಇದೇ ಜೀವಾತ್ಮನಿಗೆ ಬರ್ತದ. ಮೈತ್ರ ನೀ ತಿಳ್ಕೋ ಅಂತ ಹೇಳ್ತಾರ. ಮತ್ತ ಐದನೇ ನುಡಿಯಲ್ಲಿ ಕೂಡ ಆಗ್ತದ ಏನೋ ಇದೊಂದು ಇರ್ಲೆ, ಅಂತಃಕರಣಾತ್ಮ ಅನ್ನುವಂತ ಹೆಸರು ಬರ್ತದ ಮೈತ್ರ ಅಂತ ಹೇಳಿ. ಯಾಕಂತಂದ್ರೆ ಇಲ್ಲಿ ಭೂತಾತ್ಮ, ಇಂದ್ರಿಯಾತ್ಮ ಮತ್ತೆ ಅಂತಃಕರಣಾತ್ಮ ಅನ್ನುವಂತ ಜೀವಾತ್ಮನಿಗೆ ಬರ್ತಾವ. ಇನ್ನು ಉಳಿದು ನಾವು ನಾಳೆ ನೋಡೋಣ. ಯಾಕಂದ್ರೆ ಬೇರೆ ವಿಷಯಗಳು ಯಾವ ರೀತಿ ಇರ್ತಾವ ಅದೇ ರೀತಿ ಹೋದಾಗ, ಯಾಕಂದ್ರೆ ಆ ವೃತ್ತಿ ಇದ್ರ ಒಳಗಡೆನೆ ಇರ್ಬೇಕು, ವಿಷಯಾಂತರ ಆಗ್ಬಾರ್ದು. ಹಂಗಾಗಿ ಬಹಳ ಅದ್ಭುತವಾದಂತಹ ನಿಜಗುಂಡ್ರ ಶಾಸ್ತ್ರ ತುಂಬಾ ಎಳಿಯಾಗಿ ಹೇಳ್ತಾ ಹೋಗ್ತಾರ. ನಾವು ಅವ್ರ ಹೆಂಗ್ ಹೇಳ್ತಾರ ಹಂಗ ನಾವು ಕೇಳ್ತಾ ಹೋಗೋಣ. ಇದು ಪುಣ್ಯದ ಸಮಯ, ಇದು ಸಾಮಾನ್ಯ ಅಲ್ಲ. ಏನ್ ಮಾಡುವಂತದ್ದು ಏನು ಒಂದ್ ಅರ್ಧ ಗಂಟೆ, ಒಂದ್ ಮುಕ್ಕಾಲ್ ಗಂಟೆ ಮಾಡ್ತೀವಿ, ಇದೊಂದು ಪುಣ್ಯದ ಸಮಯ. ಹಂಗಾಗಿ ಗುರುಗಳ ಒಂದು ಕೃಪಾಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ಲಿ ಅಂತ ಹೇಳಿ ಒಂದೆರಡು ಮದ್ದು ಗುರುಗಳ ಪಾದಕ್ಕೆ ಅರ್ಪಿಸಿ ಹರ ಓಂ.